ಹಾಯ್ ಎಲ್ರಿಗೂ, ನಾನು ನಿವೇದಿತಾ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತಿದ್ದು ಒಂದು ಮಿನಿ ವ್ಲಾಗ್. ನಮ್ಮ ಕೊಲ್ಲಿ ದೇವಸ್ಥಾನದ ಜಾತ್ರೆ ಇತ್ತು, ಅಲ್ಲಿಗೆ ಹೋಗುವ ಅಂತ ಹೇಳಿ ನಾನು ಮತ್ತು ಕೀರ್ತನ ರೆಡಿಯಾಗಿ ಕೊಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ, ಜಾತ್ರೆಗಾಗಿ ದೇವಸ್ಥಾನ ಹೇಗೆ ಅಲಂಕಾರ ಆಗಿದೆ ಅಂತ ನೋಡಿ. ಹಾಗೆ ರಥದ ಸಿದ್ಧತೆ ಕೂಡ ಆಗ್ತಾ ಉಂಟು ರಥೋತ್ಸವಕ್ಕೆ. ನಾವು ದೇವಸ್ಥಾನ ತಲುಪುವಷ್ಟರಲ್ಲಿ ಬಲಿ ಹೊರಡಲಿಕ್ಕೆ ಶುರುವಾಯಿತು. ರಾತ್ರಿ ಜನ ಕೂಡ ಕಡಿಮೆ ಇದ್ದರು. ಜಾತ್ರೆ ಲಾಸ್ಟ್ ಆಗುವಾಗ ಜನ ಜಾಸ್ತಿ ಇರ್ತಾರೆ, ಮೊದಲೇ ಸ್ಟಾರ್ಟಿಂಗಲ್ಲಿ ಜನ ಕಡಿಮೆ ಇರ್ತಾರೆ. ನಾವು ಕೂಡ ಬಲಿಯ ಜೊತೆ ನಡೆದ್ವಿ. ದೇವಸ್ಥಾನದ ಅಲಂಕಾರ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಅಲ್ವಾ? ಜಾತ್ರೆ ಬಂದರೆ ಸಾಕು, ಊರಲ್ಲೆಲ್ಲ ಸಂಭ್ರಮದ ವಾತಾವರಣ ಇರ್ತದೆ. ಇದು ನಾಗರಕಟ್ಟೆ. ನಾನು ಮತ್ತು ತಂಗಿ ಇನ್ನೊಂದು ಸುತ್ತು ಹೋಗುವ ಸಾಕು ಅಂತ ಹೇಳಿ ಬಲಿ ಮುಗಿಯುವವರೆಗೂ ಕೂಡ ಸುತ್ತು ಬರ್ತಾ ಇದ್ವಿ. ಬಲಿ ಮುಗಿದ ನಂತರ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಹಾಲಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಆಗ್ತಾ ಇತ್ತು. ಒಂದೊಂದು ದಿನ ಒಂದೊಂದು ಪ್ರೋಗ್ರಾಮ್ ಆಗ್ತಾ ಇತ್ತು. ಮಕ್ಕಳ ಪ್ರೋಗ್ರಾಮ್ ಅಥವಾ ಮಕ್ಕಳ ಡ್ಯಾನ್ಸ್ ಆ ಥರದ್ದೆಲ್ಲ ಇತ್ತು, ನೋಡಲಿಕ್ಕೆ ಖುಷಿ ಆಗ್ತದೆ. ನನಗೆ ಈ ಥರದ್ದು ಇಂಟ್ರೆಸ್ಟ್ ಇರಲಿಲ್ಲ, ಹಾಗೆ ನಾನು ಮತ್ತೆ ಸಂತೆ ತಿರ್ಗಲಿಕ್ಕೆ ಅಂತ ಬಂದೆ. ಮೊದಲು ಬಂದ ಅಂಗಡಿ ಇದೇ ನೋಡಿ. ಇಲ್ಲಿ ಎಲ್ಲ ಐಟಮ್ಸ್ಗೂ 20 ರೂಪಾಯಿ ಅಂತೆ. ನೋಡಿ, ಇದೆಲ್ಲ 20 ರೂಪಾಯಿ ಐಟಮ್ಸ್. ಇದೆಲ್ಲ 20 ರೂಪಾಯಿಗೆ ವರ್ತ್ ಅಂತ ಅನಿಸ್ತು ನನಗೆ. ಆಮೇಲೆ ನಾವು ಫಾಸ್ಟ್ ಫುಡ್ ಅಂಗಡಿಗೆ ಬಂದ್ವಿ. ಗೋಬಿ ಮತ್ತು ಮಸಾಲೆ ಪುರಿ ತಗೊಂಡು. ಮಸಾಲೆ ಪುರಿ ಅಂತೂ ಚಂದವೇ ಇರಲಿಲ್ಲ, ಉಪ್ಪಾಗಿತ್ತು. ನಾನು ಅದನ್ನು ತಿನ್ನಲೇ ಇಲ್ಲ, ಡಸ್ಟ್ಬಿನ್ಗೆ ಹಾಕಿದೆ. ಅಂಗಡಿಯವರ ಹತ್ರ ಹೇಳಿದೆ, ಆದರೂ ಅವರು ಫುಲ್ ಅಮೌಂಟ್ ತಗೊಂಡ್ರು. ನನಗೆ ಅವರ ವರ್ತನೆ ಇಷ್ಟವೇ ಆಗಲಿಲ್ಲ. ಆಮೇಲೆ ಒಂದು ಚೊಕೊಬಾರ್ ತಿಂದು ಮನೆಗೆ ಬಂದ್ವಿ. ಜಾತ್ರೆಯ ಇನ್ನೊಂದು ಡೀಟೇಲ್ ವಿಡಿಯೋ ಹಾಕ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.